ಕುಮಾರಷಷ್ಠಿ ಎಂದರೆ ಪ್ರತ್ಯೇಕ ಮಹತ್ವವಿದೆ. ಕುಮಾರಷಷ್ಠಿ ಪ್ರಯುಕ್ತ ಪುರಾಣ ಪ್ರಸಿದ್ಧ ಚಿತ್ರಾವತಿಯಲ್ಲಿ ಶ್ರೀವಲ್ಲಿ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಷಷ್ಠಿ ಪ್ರಯುಕ್ತ ದೇವಾಲಯದಲ್ಲಿ ಸ್ವಾಮಿಗೆ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಶೇಷ ಅಲಂಕಾರದಲ್ಲಿ ಧರೆಗಿಳಿದ ಭಗವಂತನಂತೆ ಭಾಸವಾಗುತ್ತಿತ್ತು. ದೇಗುಲಕ್ಕೆ ಬಂದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಹರಕೆ ಹೊತ್ತು ಹುತ್ತಕ್ಕೆ ಹಾಲೆರೆದು ಸ್ವಾಮಿಯ ದರ್ಶನ ಪಡೆದರೆ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ವಾಮಿಯ ದೇಗುಲದ ಬಳಿ ವೃತ್ತಾಕಾರವಾಗಿರುವ ಕಲ್ಯಾಣಿ ಪ್ರಧಾನ ಆಕರ್ಷಣೆಯಾಗಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಬ್ರಹ್ಮರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ನಮಸ್ಕಾರ, ನಮ್ಮ ಹೆಸರು ಜಯಶಂಕರ್ ಅಂತ. ನರಸಮ್ಮ ಕುಟುಂಬ ಅಂತ ವತಿಯಿಂದ ನಾವು ಮಾಡೋದು. ನಮ್ಮ ಅಜ್ಜಿ ಇಲ್ಲೇ ಹುಟ್ಟು ಬೆಳೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಹಂಗಾಗಿ ನಾವು ಹೊಸೂರಿಂದ ಸುಮಾರು 20-25 ವರ್ಷದ ನಮ್ಮ ಅಜ್ಜಿ ಕಾಲದಿಂದ ನಾವು ಮಾಡ್ಕೊಂಬರ್ತಾ ಇರೋದು. ಇದು ಮೊದಲಿಂದ ಅಲ್ಲಿ ಇನ್ಸೈಡ್ ಮಾಡ್ತಿದ್ವಿ, ಅಲ್ಲೇನೋ ಅಬ್ಜೆಕ್ಷನ್ ಬಂತು ಅಂತ ಇಲ್ಲೇ ಇವಾಗ ಮಾಡ್ತಿದ್ವಿ. ಲಾಡು ಪ್ರಸಾದ ಮತ್ತು ಪಲಾವು ಮೊಸರನ್ನ ಹತ್ರ ಸುಮಾರು 2000 ಜನಕ್ಕೆ ಇವಾಗ ಕೊಟ್ಟಿದ್ದೀವಿ ನಾವು. ಬೆಂಗಳೂರಿಂದನೇ ಮಾಡಿಸ್ಕೊಂಬಂದಿದ್ದಾರೆ. ಇವರೇ ನಮ್ಮ ಅಡುಗೆಯವರು, ರುದ್ರೇಶ್ ಅಂತ ಹೇಳಿಬಿಟ್ಟು, ಮತ್ತು ಇವರು ಲೋಕೇಶ್, ಎಲ್ಲ ಅಗ್ನಿಶ್ ಶ್ರೀನಿವಾಸ್ ಅಂತ ಎಲ್ಲ ಜೊತೆಗೆ ತುಂಬ ಚೆನ್ನಾಗಿದೆ. ಭಕ್ತಾದಿಗಳೆಲ್ಲ ತುಂಬ ಖುಷಿಯಿಂದ ತುಂಬ ಸಂತೋಷದಿಂದ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಆ ದೇವರು ಕೃಪೆ ಎಲ್ಲರ ಮೇಲಿರಲಿ. ನಮ್ಮ ಕುಟುಂಬದ ವತಿಯಿಂದ ನಾವು ಇನ್ನೂ ನಮಗೆ ಹೆಚ್ಚೆಚ್ಚಿಗೆ ಭಕ್ತಾದಿಗಳು ಇದು ಮಾಡಬೇಕು. ದೇವರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಚಿತ್ರಾವತಿ ದೇವರು ನಮಗೆ ಅವಕಾಶ ಮಾಡಿಕೊಡ್ಬೇಕು. ರಥ ಬಣ್ಣ ಬಣ್ಣದ ಹೂಗಳಿಂದ ಕಣ್ಮನ ಸೆಳೆಯುವಂತಿತ್ತು. ತಾಲೂಕು ಆಡಳಿತದಿಂದ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ಭಾಗಿಯಾಗಿ ಭಕ್ತಿ ಮೆರೆದರು. ಜಾತ್ರೆ ಪ್ರಯುಕ್ತ ಬುರುಗು ಬತ್ತಾಸು ಅಂಗಡಿಗಳು ಸೇರಿದಂತೆ ವಿವಿಧ ಮಳಿಗೆಗಳು ತಲೆ ಎತ್ತಿದ್ದವು. ಬ್ರೇಕ್ ಡ್ಯಾನ್ಸ್ ಮುಂತಾದ ಮನರಂಜನಾ ಆಟಗಳಲ್ಲಿ ಪುಟಾಣಿಗಳು ಮಿಂದೆದ್ದರು. ಜಾತ್ರೆಗೆ ಬಂದು ದೇವರ ದರ್ಶನ ಪಡೆದು ಭಕ್ತರು ಹರ್ಷ ವ್ಯಕ್ತಪಡಿಸಿದರು. ಜಾತ್ರೆಯಲ್ಲಿ ಜನರಿಂದ ತುಂಬಿ ತುಳುಕುತ್ತಿತ್ತು. ಬಂದ ಭಕ್ತರಿಗೆ ಅಲ್ಲಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಆದರೆ ಮರಗಳ ನೆರಳಿಲ್ಲದ ಬಿಕೋ ಎಂಬಂತೆ ಭಾಸವಾಗಿತ್ತು.
ಸರ್ಕಾರ ಇತ್ತ ಗಮನ ಹರಿಸಿ ಮೊದಲಿನಂತೆ ಮರಗಳನ್ನು ಬೆಳೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಎಲ್ಲರ ಆಶಯವಾಗಿದೆ. ಇಲ್ಲಿ ಬ್ರಾಹ್ಮಣ ಸಂತರ್ಪಣೆ, ವೈಶ್ಯರ ಸಂತರ್ಪಣೆ ಎಲ್ಲ ಸಂತರ್ಪಣೆಗಳು ನಡೀತಾ ಇದೆ. ಭಾಳಷ್ಟು ಜನಕ್ಕೆ ಅನ್ನದಾನ ಕ್ಷೇತ್ರಗಳಾಗಿ ಭಾಳಷ್ಟು ಜನ ಅನ್ನದಾನವನ್ನು ನಡೆಸ್ತಾ ಇದ್ದಾರೆ. ವಿಶೇಷ ಜನ ಬಂದು ತಮ್ಮ ಕೋರಿಕೆಗಳನ್ನು ಬಯಕೆಗಳನ್ನ ಇಲ್ಲಿ ತೀರಿಸ್ಕೊಂಡು ಹೋಗ್ತಾರೆ. ಅಂದರೆ ತಮ್ಮ ಕೋರಿಕೆಗಳೇನಿದೆಯೋ ಭಗವಂತನಲ್ಲಿ ಸಲ್ಲಿಸಿ ತದನಂತರ ನಮ್ಮ ಕೋರಿಕೆ ಸಲ್ಲಿದೆ ಅಂತೇಳಿ ಪೂಜೆ ಮಾಡ್ಕೊಂಡು ಹೋಗಿರೋದು ಉಂಟು. ಇದು ಭಾಳ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಭಾಳ ಇತಿಹಾಸ ಉಂಟು. ಆ ಮೂಲ ಸುಬ್ರಹ್ಮಣ್ಯ ಚಿಕ್ಕದೇನಿದೆಯೋ ಅದು ಕನಸಿನಲ್ಲಿ ಸಿಕ್ಕಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಈಗ 2017ರಲ್ಲಿ ದೊಡ್ಡ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಇದು ಭಾಳ ವರ್ಷಗಳಿಂದ ಹಳೆಯ ಇತಿಹಾಸ ಉಂಟು. ಈಗ ಕ್ಷೇತ್ರ ದಿನೇ ದಿನೇ ಬೆಳೆದು ಇಷ್ಟು ಜನ ಸೇರಿ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತದೆ. ಒಟ್ಟಾರೆ ಈ ಬಾರಿ ಚಿತ್ರಾವತಿ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಆದರೆ ಅಭಿವೃದ್ಧಿ ಹೆಸರಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿರುವುದರಿಂದ ಪ್ರಕೃತಿ ಪ್ರಿಯರಿಗೆ ಕೊಂಚ ಬೇಸರವಾಗಿರೋದಂತೂ ಸತ್ಯ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತು ಮರಗಳನ್ನು ಬೆಳೆಸುವತ್ತ ಗಮನ ಬೆಳೆಸುತ್ತಾರಾ ಕಾದು ನೋಡಬೇಕಿದೆ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.